ನಮಸ್ತೆ ಕರ್ನಾಟಕ ಜಾಕಿ ವಾಹಿನಿಗೆ ಸ್ವಾಗತ. ನಾನು ರಾಜೇಶ್ ತಾಸ್ಪೂರ್. ಈ ಮೂಲಕ ರಾಜ್ಯದ ಯುವಕ ಮತ್ತು ಯುವತಿಯರೊಂದಿಗೆ ಹಂಚಿಕೊಳ್ಳೋದೇನೆಂದರೆ, ಇವತ್ತು ರಾತ್ರಿ ಸುಮಾರು 7:30 ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿ ಅಸ್ಸಾಂ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ನಡೀತಾ ಇರತಕ್ಕಂಥ ತುರುಸಿನ ಪಂದ್ಯ, ಬಿರುಸಿನ ಕಾಳಗ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಏನಾಗಬಹುದು ಈ ಕಾಳಗದಲ್ಲಿ? ವಾಟ್ ವಿಲ್ ಹ್ಯಾಪನ್ ಇನ್ ದಿಸ್ ಬ್ಯಾಟಲ್? ಏನೆಲ್ಲ ನಡೆಯಬಹುದು? ಬ್ಯಾಟಿಂಗ್ ಲೈನ್ ಹೇಗಿದೆ, ಬೌಲಿಂಗ್ ಲೈನ್ ಹೇಗಿದೆ? ಬನ್ನಿ, ಅದರ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. RCBಗೆ ಗೆಲುವಾಗಲಿ. RCB ತಂಡದಲ್ಲಿ ಬಹುದೊಡ್ಡ ಬ್ಯಾಟ್ಸ್ಮನ್ಸ್ ದಾಂಡಿಗರ್ ಯಾರಿದ್ದಾರೆ? ರಾಜಸ್ಥಾನ್ ರಾಯಲ್ಸ್ನಲ್ಲಿ ಬಹುದೊಡ್ಡ ದಾಂಡಿಗರ್ ಯಾರಿದ್ದಾರೆ? ಬೌಲರ್ಸ್ಗಳು ಹೇಗಿದ್ದಾರೆ? RCBಯಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ಗಳ ವಿಕೆಟನ್ನು ಕಿತ್ತುವ ತಾಕತ್ತೇನಾದರೂ ರಾಜಸ್ಥಾನ್ ರಾಯಲ್ಸ್ ಬೌಲರ್ಸ್ಗಳಿಗಿದೆನಾ? ಎಲ್ಲ ಎಕ್ಸ್ಪ್ಲನೇಷನ್ ಒಂದೊಂದೇ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಲೆಟ್ ಮಿ ಗೋ ಆನ್ ಡಿಸ್ಕ್ರೈಬಿಂಗ್ in both the languages, in Kannada as well as English. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ರಾಜಸ್ಥಾನ್ ರಾಯಲ್ಸ್ ಇವರ ಮಧ್ಯೆ ನಡೀತಾ ಇರತಕ್ಕಂಥ ಇವತ್ತು ಸಾಯಂಕಾಲದ ಬಿರುಗಾಳಿಯ ಪಂದ್ಯದಲ್ಲಿ RCB ಫ್ಯಾನ್ಸ್ ಏನಿದ್ದಾರೆ ನೋಡಿ, ಅಭಿಮಾನಿಗಳಿಗೆಲ್ಲ ಸುಗ್ಗಿ. IPL ಮೇನಿಯಾದಲ್ಲಿ RCB ಫಾಲೋವರ್ಸ್ ಫ್ಯಾನ್ಸ್ ಸ್ಟ್ರೆಂತ್ ತುಂಬ ಚೆನ್ನಾಗಿದೆ. ಆದರೆ ಇಂದು ಸರಿಯಾಗಿ ಸಾಯಂಕಾಲ 7:30 ಸಮಯಕ್ಕೆ ಆರಂಭವಾಗಲಿರುವ ಈ ರೋಚಕ ಪಂದ್ಯದಲ್ಲಿ RCB ಸ್ಟ್ರೆಂತ್ ಏನಿದೆ, ವೀಕ್ನೆಸ್ ಏನಿದೆ, ಅವಕಾಶ ಏನಿದೆ, ಇವರಿಗೆ ಅಪರ್ಚುನಿಟಿ, ಥ್ರೆಟ್ ಏನಿದೆ, ಅಂದರೆ ಯಾವ ಸಂದರ್ಭದಲ್ಲಿ ಇವರಿಗೆ ಹೊಡೆತ ಬೀಳಬಹುದು. ಹಾಗೆ ರಾಜಸ್ಥಾನ್ ರಾಯಲ್ಸ್ ಕೂಡ ಬ್ಯಾಟಿಂಗ್ ಲೈನಪ್ನಲ್ಲಿ ಬಹಳ ಸ್ಟ್ರೆಂತ್ ಆಗಿದೆ. ಹಾಗೆ ಇವರಿಗೆ ಅಪರ್ಚುನಿಟೀಸ್ ಏನಿದೆ, ಇವ್ರ ವೀಕ್ನೆಸ್ ಏನಿದೆ, ಇವ್ರಿಗೂ ಕೂಡ ಎಲ್ಲಿ ಭಯ ಕಾಡ್ತಾ ಇದೆ. ಬ್ಯಾಟಿಂಗ್ ಲೈನು, ಬೌಲಿಂಗ್ ಲೈನು. RCBಗೆ ಬ್ಯಾಟಿಂಗ್ ಲೈನು, ಬೌಲಿಂಗ್ ಲೈನು. ಇಂದು ಅಸ್ಸಾಂ ರಾಜ್ಯದ ಗುವಾಹಟಿ ನಗರದಲ್ಲಿ ಅಸ್ಸಾಂ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ರೋಚಕ ಪಂದ್ಯ ಆರಂಭವಾಗುತ್ತೆ. RCB ಫಾಲೋವರ್ಸ್, RCB ಫ್ಯಾನ್ಸ್ ಕುಣಿದು ಕುಪ್ಪಳಿಸುವ ಸಮಯ ಇದಾಗಿರುತ್ತೆ. IPL 2026 based on this recent and latest information, ಈ ಒಂದು ಮಾಹಿತಿ ಪ್ರಕಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಅವಕಾಶ ಏನಿದೆ ಅಂತಂದ್ರೆ, ಡಾಮಿನೆಂಟ್ ಬ್ಯಾಟಿಂಗ್ ಲೈನಪ್ ಇದೆ. ಅಂಡರ್ ದ ಕ್ಯಾಪ್ಟನ್ಸಿ ಕಿಂಗ್ ವಿರಾಟ್ ಕೊಹ್ಲಿ ಅಂಡ್ ಫಿಲ್ ಸಾಲ್ಟ್ ಕೂಡ ಅದ್ಭುತವಾದ ಬ್ಯಾಟಿಂಗ್ ಲೈನ್ನಲ್ಲಿದ್ದಾರೆ. ಆದರೆ ಇವರು ತುಂಬಾ ರಿಸ್ಕ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ಬೌಲಿಂಗ್ ಡೆಪ್ತ್ ಅಂಡ್ ಕ್ಯಾಪ್ಟನ್ಸಿ ಇನ್ ಎಕ್ಸ್ಪೀರಿಯನ್ಸ್. ರಾಜಸ್ಥಾನ್ ರಾಯಲ್ಸ್ ಹಾಗಲ್ಲ, ಪಕ್ಕಾ ಕೌಂಟರ್ ಕೊಡುತ್ತೆ ವಿತ್ ಎ ಬ್ಯಾಲೆನ್ಸ್ಡ್ ಸ್ಕ್ವಾಡ್. ಯಾರಿದ್ದಾರೆ? ಸ್ಟ್ರಾಂಗ್ ಇಂಡಿಯನ್ ಕೋರ್ ಇದೆ. ಜೈಸ್ವಾಲ್, ಪರಾಗ್ ಅಂಡ್ ವರ್ಸಟೈಲ್ ಹೈ ಇಂಪ್ಯಾಕ್ಟ್ ಬೌಲಿಂಗ್ ಅಟ್ಯಾಕ್. ಹೇಗೆ ರವೀಂದ್ರ ಜಡೇಜಾ. ಎಷ್ಟೊಂದು ಪ್ರೆಷರ್ ಹಾಕಬಹುದು ಇವರು ಅಂತಂದ್ರೆ RCB ಮೇಲೆ. 100% RCB ಗೆದ್ದು ಬೀಗುವ ಎಲ್ಲ ಲಕ್ಷಣಗಳಿದೆ. ರಾಯಲ್ ಚಾಲೆಂಜರ್ಸ್ ಸ್ಟ್ರೆಂತ್ ಏನಿದೆ? ಸ್ಫೋಟಕ ಬ್ಯಾಟಿಂಗ್ ಆರ್ಡರ್. ಅಂದ್ರೆ ಸಾಲ್ಟ್ ಇದ್ದಾರೆ, ಕಿಂಗ್ ಕೊಹ್ಲಿ ಇದ್ದಾರೆ, ಪಾಟಿದಾರ್ ಇದ್ದಾರೆ. ಹೈ ಸ್ಕೋರ್ ಕ್ಯಾಪೇಬಲ್ ಇರ್ತಕ್ಕಂಥ ಈ ಬ್ಯಾಟ್ಸ್ಮನ್ಗಳು, ದಾಂಡಿಗರು ನಿಂತ್ಕೊಂಡ್ರೆ ಗೇಮ್ ಫಿನಿಷರ್ಸ್ ಅಂತ ಹೇಳ್ತೀವಿ. ಆದರೆ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಪೇನರ್ಸ್ ಏನಿದ್ದಾರೆ ನೋಡಿ, ಭುವನೇಶ್ವರ್ ಕುಮಾರ್ ಅಂಡ್ ಜೋಶ್ ಹ್ಯಾಜಲ್ವುಡ್ ಏನಿದ್ದಾರೆ ನೋಡಿ, RCBನಲ್ಲಿ
ಸ್ಟ್ರೆಂತ್ ಅನ್ನ ತಂದು ಕೊಡ್ತಕ್ಕಂಥ ಬ್ಯಾಟ್ಸ್ಮನ್ ಅಂಡ್ ಬೌಲರ್ಸ್ ಕೂಡ. ಎಕ್ಸ್ಪ್ಲೋಸಿವ್ ಟಾಪ್ ಆರ್ಡರ್ ಹೇಗಿದೆ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರೇ ಇರಬಹುದು, ಡಿಸಿಪ್ಲೈನ್ ಆಗಿರ್ತಕ್ಕಂಥ ಬೌಲಿಂಗ್ ಯೂನಿಟ್ ಯಾರು ಪರ್ಟಿಕ್ಯುಲರ್ ಆಗಿ ಜೋಶ್ ಹ್ಯಾಜಲ್ವುಡ್, ಭುವನೇಶ್ವರ್ ಕುಮಾರ್ ಬಹಳ ಮುಖ್ಯ. ಸ್ವಲ್ಪ ವೀಕ್ನೆಸ್ ಇದೆ, ತಳ್ಳಿ ಹಾಕಕ್ಕಾಗಂಗಿಲ್ಲ. ಯಾಕೆಂದ್ರೆ ರಾಜಸ್ಥಾನ್ ರಾಯಲ್ಸ್ ಅನ್ನ ಚಾಲೆಂಜ್ ಆಗಿ ಮಣಿಸಲೇಬೇಕು. ಅಂದ್ರೆ ಓವರ್ ಆಗಿ ಅವಲಂಬನೆ ಯಾರ ಮೇಲೆ ಆಗಬಾರ್ದು ಅಂದ್ರೆ ಹ್ಯಾಜಲ್ವುಡ್ ಅವ್ರ ಮೇಲೆ ಆಗಬಾರ್ದು. ಇದು ವೀಕ್ನೆಸ್. ಅಂದರೆ ಅರ್ಲಿ ಮ್ಯಾಚಸ್ನಲ್ಲಿ ನಾವು ಬಹಳಷ್ಟು ಗಮನಿಸ್ತಾ ಇದ್ದೀವಿ, ಇವರಿಗೆ ಸಾಕಷ್ಟು ಬಾರಿ ಇಂಜೂರ್ ಆಗಿ ಮ್ಯಾಚ್ ಮಿಸ್ ಮಾಡ್ಕೋತಾರೆ. ಆಮೇಲೆ ಇವರಿಗೆ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ಇದೆ, ಡೆಪ್ತ್ ಎಕ್ಸ್ಪೀರಿಯನ್ಸ್ ಇಲ್ಲ. ಆದರೆ ಫಾಸ್ಟ್ ಬೌಲಿಂಗ್ ಬೆಂಚ್ನಲ್ಲಿ ಪಕ್ಕಾ ಹೇಳಿ ಮಾಡಿಸಿದ ಕ್ರಿಕೆಟರ್. ಅಪರ್ಚುನಿಟೀಸ್ ಏನಿದೆ ಅಂದ್ರೆ ರಜತ್ ಪಾಟೀದಾರ್ ಸಾಲಿಡ್ ಆಗಿ ಕೊಡ್ತಾರೆ ಆಸ್ ಅ ಸಕ್ಸಸ್ಫುಲ್ ಕ್ಯಾಪ್ಟನ್ ಬ್ಯಾಟರ್. ಕ್ಯಾಪ್ಟನ್ನೂ ಹೌದು, ಬ್ಯಾಟಿಂಗ್ ಲೈನ್ನಲ್ಲಿ ಸ್ಟ್ರಾಂಗ್ ಬ್ಯಾಟ್ಸ್ಮನ್ನೂ ಹೌದು. ಎಸ್ ದಯಾಳ್ ಇವರು ಕೂಡ 100%. ಹೇಗೆ ಅಂತಂದ್ರೆ ಅದ್ಭುತವಾದ ಬೌಲರ್. ಬೌಲಿಂಗ್ ನಿಂತ್ಕೊಂಡ್ರೆ ಭಯ ಮತ್ತು ನಡುಕವನ್ನ ಹುಟ್ಟಿಸಬಲ್ಲ ಬೌಲರ್. ಥ್ರೆಟ್ ಏನಿದೆ RCBಗೆ ಅಂದ್ರೆ ಪ್ರೂಫ್ ಮಾಡಬೇಕಲ್ಲ. ಸ್ಪೆಷಲ್ ಆಗಿರತಕ್ಕಂಥ ಸ್ಪಿನ್ನರ್ಗಳ ಕೊರತೆ ಇದೆ. ಸ್ಪೆಷಲ್ ಸ್ಪಿನ್ನರ್ಗಳು ಬೇಕು. ಎಲ್ಲ ಬರೀ ಪೇಸ್ ಬೌಲರ್ಸ್ನಿಂದನೇ ಟೀಮ್ ಗೆಲ್ಲುತ್ತೆ ಅನ್ನೋದು ನಂಬೋದಕ್ಕಾಗೋದಿಲ್ಲ. ಆದರೆ ಸ್ಪಿನ್ನಲ್ಲಿ ಅಟ್ಯಾಕ್ ಮಾಡಿದರೆ ರಾಯಲ್ ಚಾಲೆಂಜರ್ಸ್ ರಾಜಸ್ಥಾನ್ ರಾಯಲ್ಸ್ಗಳನ್ನ ಮಣಿಸುವ ಹಾಗೂ ಗೆದ್ದು ಬೀಗುವ ಎಲ್ಲ ಫೀಚರ್ಸ್ ಲಕ್ಷಣಗಳು ಕಂಡು ಬರ್ತಾ ಇದೆ. ಆದರೆ RRಗೆ ನಾವು ಅವ್ರ ಸ್ಟ್ರೆಂತ್ ಏನಿದೆ ಅಂತ ನೋಡಿದ್ರೆ ಬ್ಯಾಟಿಂಗ್ ಲೈನ್ ಏನಿದೆ ನೋಡು. ಅಂದ್ರೆ ಇವರು ಇಂಡಿಯನ್ ಟೀಮ್ ಬ್ಯಾಟಿಂಗ್ ಲೈನ್ ನಲ್ಲಿ ಇದ್ದವರು ಈಗ RR ಟೀಮ್ ನಲ್ಲಿದ್ದಾರೆ. ಯಶಸ್ವಿ ಜೈಸ್ವಾಲ್, ಧ್ರುವ್ ಜುರೇಲ್ ಅಂಡ್ ಮ್ಯಾಚ್ಯೂ ಸ್ಟ್ರಕ್ಚರ್ ಏನಂತಂದ್ರೆ ಸ್ಟೆಬಿಲಿಟಿ ಇದೆ. ಆಲ್ರೌಂಡರ್ ರವೀಂದ್ರ ಜಡೇಜಾ. ಹಾಗೆ ಇವ್ರ ವೀಕ್ನೆಸ್ ಏನಿದೆ, ಮಿಡಲ್ ಆರ್ಡರ್ ಬಹಳ ಶೇಕಿ ಆಗಿದೆ. ಅಂದ್ರೆ ಶೇಕ್ ಆಗಿಬಿಡ್ತಾರೆ ಒಂದೊಂದ್ಸಾರಿ. ಪೇಸ್ ಬೌಲರ್ಸ್ಗೆ ಫೇಸ್ ಮಾಡಕ್ ಕಷ್ಟ ಆಗುತ್ತೆ. ಕಂಪ್ಲೀಟ್ ಯಾರ ಮೇಲೆ ಇವರು ಡಿಪೆಂಡ್ ಆಗಿದ್ದಾರೆ, ಅರಿಯಾನ್ ಪರಾಗ್. ಅಂದ್ರೆ ಸ್ಪೆಸಿಫಿಕಲ್ ಆಗಿ ಹೇಳಬೇಕು ಅಂತಂದ್ರೆ ನ್ಯೂ ಲೀಡರ್ಶಿಪ್ಗೆ ಪ್ರೆಷರ್ ಆಗುತ್ತೆ. ಆದರೆ ರಾಜಸ್ಥಾನ್ ರಾಯಲ್ಸ್ಗೆ ಅಪರ್ಚುನಿಟಿ ಏನಂದ್ರೆ ರಿಯಾನ್ ಪರಾಗ್ ಒಂಥರ ಸಿಮೆಂಟ್ ಇದ್ದ ಹಾಗೆ, ಆ ತರ ಸ್ಟೇಟಸ್ ಇದೆ ಇವರಿಗೆ. ಪ್ರೀಮಿಯರ್ ಲೀಡರ್ ಪಕ್ಕಾ ಬ್ಯಾಟ್ಸ್ಮನ್, ಸಾಕಷ್ಟು ಬಾರಿ ಎತ್ತಿದ ಕೈ ಬ್ಯಾಟಿಂಗ್ನಲ್ಲಿ. ಆದರೆ ಥ್ರೆಟ್ಸ್ ಕೂಡ ಇದೆ ಇವರಿಗೆ. ಅಂದ್ರೆ ಇನ್ಕನ್ಸಿಸ್ಟೆನ್ಸಿ ಇದೆ ಗೇಮ್ ಫಿನಿಶಿಂಗ್ ಮಾಡೋದ್ರಲ್ಲಿ. ಅತಿಯಾದ ನಂಬಿಕೆ ಇಂಟರ್ನ್ಯಾಷನಲ್ ಬೌಲರ್ಸ್ ಮೇಲೆ ಕಷ್ಟ ಆಗುತ್ತೆ. ಸ್ಟೆಬಿಲಿಟಿ, ಸ್ಪಿನ್ ಸ್ಟೆಬಿಲಿಟಿ ಇಲ್ಲ. ಏನ್ ಇಂಪಾರ್ಟೆಂಟು, RCBಗೆ ಕಂಪೇರ್ ಮಾಡಿದ್ರೆ ಸುಪೀರಿಯರ್ ಆಗಿದೆ, ಎಕ್ಸ್ಪೀರಿಯನ್ಸ್ಡ್ ಇದೆ. ಈ ಸ್ಕ್ವಾಡ್ ಏನಿದೆ ನೋಡಿ, RCB ತಂಡ ಟೀಮು ಹೈಲಿ ಸ್ಟ್ರಕ್ಚರ್ಡ್ ಆಗಿದೆ. ಮತ್ತೆ ಮೋರ್ ದನ್ ದ್ಯಾಟ್ ಪಕ್ಕಾ ಎಡ್ಜೋರಿಗೂ ಸ್ಟೆಬಿಲಿಟಿ ಇರತಕ್ಕಂಥ ಒಂದು ಟೀಮ್. ವೈಲ್ ಆದರೆ ರಾಜಸ್ಥಾನ್ ರಾಯಲ್ಸ್ ಹಾಗಲ್ಲ. ಕಂಪ್ಲೀಟ್ ಸಕ್ಸಸ್ ಯಾರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ಪರ್ಫಾರ್ಮೆನ್ಸ್ ಆಫ್ ದೇರ್ ಇಂಡಿಯನ್ ಕೋರ್. ಅಂದ್ರೆ ಅಂಡರ್ ಲೀಡರ್ಶಿಪ್ ಪ್ರೆಷರ್ ಆಗಬಾರ್ದು. ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ವಿರಾಟ್ ಕೊಹ್ಲಿನಾ, ಪಾಟೀದಾರ್ನ ಅಥವಾ RRನ, ರಾಜಸ್ಥಾನ್ ರಾಯಲ್ಸ್ನ ರಿಯಾನ್ ಪರಾಗ್ನ ನೋಡೋಣ. 100% RCB ಗೆಲ್ಲುತ್ತೆ, ನೋ ಡೌಟ್ ಎಟ್ ಆಲ್. ಲೆಟ್ಸ್ ಎಂಜಾಯ್ ದ ಫಿನಿಶಿಂಗ್ ಗೇಮ್ ಬೈ RCB ಅಂಡರ್ ದ ಲೀಡಿಂಗ್ ಬ್ಯಾಟ್ಸ್ಮನ್ ಆಫ್ ದ ವರ್ಲ್ಡ್ ರೆಕಾರ್ಡ್ ಕಿಂಗ್ ಕೊಹ್ಲಿ. ವಿರಾಟ್ ತನ್ನ ವಿರಾಟ್ ದರ್ಶನವನ್ನ ಮಾಡಬಲ್ಲನೆ. ಸಾಯಂಕಾಲದ ಹೊತ್ತಿಗೆ ಕುಣಿದು ಕುಪ್ಪಳಿಸುವ ಸಂದರ್ಭ ಮತ್ತು ಸಮಯ.
ಇಡೀ ಭಾರತೀಯ ಕ್ರಿಕೆಟಿಗರೆಲ್ಲರೂ, ಕ್ರಿಕೆಟ್ ಅಭಿಮಾನಿಗಳೆಲ್ಲರೂ ಇಂದು ಅವರ ಚಿತ್ತ ಎತ್ತ RCB ಅತ್ತ. ಹಾಗೆ RCB ಮತ್ತೆ ಗೆಲ್ಲಲಿ, ಪುನಃ ಗೆಲ್ಲಲಿ. ಬಿಕಾಸ್ ದ ಡಿಫೆಂಡಿಂಗ್ ಚಾಂಪಿಯನ್, ಬಿಟ್ಟು ಕೊಡುವ ಪ್ರಶ್ನೆನೇ ಇಲ್ಲ. ಓಕೆ, ಎಂಜಾಯ್ ಮಾಡೋಣ. ಸಾಯಂಕಾಲ 7:30ಕ್ಕೆ ಆರಂಭವಾಗಲಿರುವ ಈ ರೋಚಕ ಪಂದ್ಯವನ್ನ ವೇಟ್ ಅಂಡ್ ವಾಚ್. ವಿ ಆರ್ ಗೋಯಿಂಗ್ ಟು ವಿನ್ ದ ಬ್ಯಾಟಲ್. ಇದಾಗಿತ್ತು ಇವತ್ತಿನ ವಿಶೇಷತೆ. RCB ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಸ್ವ್ಯಾಟ್ ಅನಾಲಿಸಿಸ್. ಸ್ಟ್ರೆಂಗ್ತ್ ಏನಿದೆ, ವೀಕ್ನೆಸ್ ಏನಿದೆ, ಆಪರ್ಚುನಿಟಿ ಏನಿದೆ, ಥ್ರೆಟ್ ಏನಿದೆ ಎರಡೂ ಟೀಮ್ಗಳಿಗೆ. ಒಂದಂತೂ ನಿಜ, ಬಿರುಸಿನ ಕಾಳಗ 100% ನಡೀತಾನೇ ಇದೆ. IPL ಕ್ರಿಕೆಟ್ ಮೇನ್ಯಾಗೆ ಎಲ್ಲ ಯುವಕ ಯುವತಿಯರು ಕೂಡ ಒಳ್ಳೆ ಜಾತ್ರೆಯಂತೆ ಈ ಕ್ರಿಕೆಟ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಇದಾಗಿತ್ತು ಇವತ್ತಿನ ವಿಶೇಷ.